ಇನ್ನು ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಆಗ್ಬೋದು. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋದಕ್ಕಾಗಲ್ಲ ಅಂತ ಮೊಹಿಲಿ ಹೇಳಿದ್ದಾರೆ. ಡಿಕೆಶಿ ಮೊಗದಲ್ಲಿ ಹಾಲಿನ ಹೊಳೆಯೋ ಥರ ಖುಷಿ ಇತ್ತು. ವೀರಪ್ಪ ಮೊಯ್ಲಿ ಹೇಳಿಕೆಗೆ ಆರ್ ಅಶೋಕ್ ಕೂಡ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿ ಡಿಕೆಶಿಗೆ ಬಿಟ್ಟು ಹೋಗಬಹುದು. ಪವರ್ ಶೇರಿಂಗ್ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂತ ಕೆಲಸಗಳನ್ನ ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನ ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋ ಅಂತ ಯಾರಾದ್ರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮ್ಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರೇ ದಾಖಲೆ. ಇದೊಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು. ಇಂಥವ್ರು ಗವರ್ನರ್ಗೆ ಈ ತರ ಇಲ್ಲ ಸಲ್ಲದ ಆಪಾದನೆಗಳ ಮಾಡ್ಬೇಕಾಗ್ತಾರ. ಅವ್ರಿಗೆ ಒಂದು ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲಿ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನ ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗ್ಬೇಕು ನಿಮ್ಗೆ. ಗವರ್ನರ್ನ ಸರಿಯಾಗಿ ನಡ್ಸ್ಕೊಳ್ಳೋ ಯೋಗ್ಯತೆ ಇಲ್ದವ್ರು ನೀವು ಅವ್ರ ಕೈಲಿ ನಿಮ್ ಸರ್ಕಾರವನ್ನ ಹೊಗಳಿಸ್ಕೊಳ್ಳೋಂಥದ್ದು ಎಷ್ಟು ಸರಿ ಇದೆ? ನೀವೇ ಹೇಳಿದ್ದೀರಾ ಗವರ್ನರ್ ಸರಿ ಇಲ್ಲ ಅಂತ ಹೇಳಿದ್ದೀರಾ. ಗವರ್ನರ್ ಪದೇ ಪದೇ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದೀರಾ. ನೀವೇ ಹೇಳಿರೋದು. ಅದೇ ಗವರ್ನರ್ ಕೈಲಿ ಹೊಗಳು ಅಂತ ಹೆಂಗ್ ಹೊಗಳಿಸ್ಕೊಂತೀರಾ ನೀವು? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.